ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ಬೋದು, ವಾರದ ಕೊನೆಯನ್ನು ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಕ್ಷಮಿಸಿ, ನನಗೆ ಆಲ್ಮೋಸ್ಟ್ ಒಂದು ತಿಂಗಳಿಂದ ಅಂತ ಅನ್ಸುತ್ತೆ ಸರಿಯಾಗಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ಬಿಡುವಿದ್ದಾಗ ನಾನು ವಿಡಿಯೋ ಮಾಡಿದ್ರು ಕೂಡ ಅದನ್ನ ನೋಡಿ ಕಮೆಂಟ್ ಮಾಡಿ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ. ಇವತ್ತು ನಮ್ಮ ಚಾನಲ್ 12,000 ಜನ ಸಬ್ಸ್ಕ್ರೈಬರ್ಸ್ನ ಮುಟ್ಟಿದೆ. ನಂಬರ್, ಎವ್ರಿಥಿಂಗ್ ಇಸ್ ಜಸ್ಟ್ ಅ ನಂಬರ್. ಅದು ಕರೆಕ್ಟ್, ಅದ್ರ ಬಗ್ಗೆ ಜಾಸ್ತಿ ನಾವು ತಲೆ ಕೆಡಿಸ್ಕೊಂತ ಹೋಗ್ಬಾರ್ದು. ಬಟ್ ಆದ್ರೂ ಐ ಥಿಂಕ್ ಲಾಸ್ಟ್ ಇಯರ್ ಏನೋ ಆಗಿತ್ತು ಅನ್ಸುತ್ತೆ ನಂದು 11,000. 1,000 ದಾಟಕ್ಕೆ 1 ವರ್ಷ ತಗೋಬೇಕಾಯಿತು. ಅದಕ್ಕೆ ಕಾರಣ ನನ್ನ ಕಡೆಯಿಂದ ಬಂದಿರೋಂಥ ವೀಡಿಯೋಗಳು ಆ ಥರ ಇರುತ್ತಲ್ವಾ. ಸೊ ಜಾಸ್ತಿ ವೀಡಿಯೋಗಳನ್ನು ಮಾಡಿದರೆ, ಜಾಸ್ತಿ ಇಂಟ್ರೆಸ್ಟ್ ತರೋಂಥ ವೀಡಿಯೋಗಳನ್ನು ಮಾಡಿದರೆ ಜಾಸ್ತಿ ಬರ್ತಿತ್ತು. ನಾವು ಮಧ್ಯದಲ್ಲಿ ಸೆಬಿ ಗೈಡ್ಲೈನ್ಸ್ ಎಲ್ಲ ಬಂದಿತ್ತು. ಈ ಕಾರಣದಿಂದಾಗಿ ಚಾರ್ಟ್ಸ್ನ ತೋರಿಸಿ ವೀಡಿಯೋ ಮಾಡಿರಲಿಲ್ಲ. ಆವಾಗ ವ್ಯೂಸ್ ಕೂಡ ಕಮ್ಮಿ ಇರ್ತಾ ಇತ್ತು. ಇದೆಲ್ಲ ಕೂಡ ಕಾರಣ ಆಗಿರುತ್ತೆ. ಹೇಗೆ ನಾನೊಬ್ಬ ಫುಲ್ ಟೈಮ್ ಟ್ರೇಡರ್ ಅಲ್ಲ. ಕೆಲವರು ಸುಮಾರು ಜನ ಪಿಂಗ್ ಮಾಡಿ ಕೋರ್ಸ್ ಮಾಡ್ತೀರಾ, ಕ್ಲಾಸಸ್ ಇರ್ತೀರಾ ಅಂತೆಲ್ಲ ಹೇಳ್ತೀರಾ. ಇಲ್ಲ, ನಾನು ನಿಮ್ಮಲ್ಲೊಬ್ಬ ಕಲಿಯೋನು. ನಾನು ಅಪ್ಡೇಟ್ ಮಾಡ್ಕೊತಾ ಇರ್ತೀನಿ. ದಿನ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದರೆ ಒಂದಿಷ್ಟು ವಿಷಯಗಳನ್ನು ಏನಾದ್ರು ತಿಳಿಸ್ಬೇಕು ಅಂದರೆ ನಾನು ಫಸ್ಟ್ ತಿಳ್ಕೊಂಡಿರಬೇಕು, ಅದನ್ನು ಕಲಿತಾ ಹೋಗ್ತೀನಿ ಅಷ್ಟೇ ಹೊರತು ಇಲ್ಲಿ ಫುಲ್ ಟೈಮ್ ಟ್ರೇಡ್ ಆಗಲಿ ಅಥವಾ ಇದರಿಂದ ಏನೋ ಒಂದು ದುಡ್ಡು ಮಾಡೋದು ಅಂತಲ್ಲ. ಆಫ್ಕೋರ್ಸ್ ಒಂದು ಯೂಟ್ಯೂಬಿಂದ ಒಂದು ಮಾನಿಟೈಸೇಷನ್ ಆಗಿದ್ದಾಗ ಅದು ಒಂದು ಪುಷ್ನ ಕೊಡುತ್ತೆ, ಒಂದು ಎಫರ್ಟ್ಸ್ನ ಹಾಕೋಕ್ಕೆ, ದಿನದ ಕೆಲಸಗಳ ಮಧ್ಯೆ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಎನ್ಕರೇಜ್ಮೆಂಟ್ನ ಕೊಡ್ತಾ ಹೋಗುತ್ತೆ. ಒಂದು ಜನನ ತಲುಪಿದ್ದೀವಿ, ಅದು ಜನರಿಗೆ ತಲುಪ್ತಾ ಇದೆ, ಇಷ್ಟ ಆಗ್ತಾ ಇದೆ ಅನ್ನೋಕ್ಕೆ ಒಂದು ಮಾನದಂಡ ಅಷ್ಟೇ ಅಲ್ವಾ. ಸೊ ಇದ್ರ ಜೊತೆಗೆ ಮುಂದುವರಿತಾ ಹೋಗೋಣ. ಇವತ್ತು ಮಾರ್ಕೆಟು ರೆಡ್ ಆಯಿತು ನೋಡಿ. ಒಂದು ವೈಲೆಂಟ್ ಮೂವ್ಗಳ ಹತ್ರಕ್ಕೆ ಬರ್ತಾ ಇದೆ. ವರ್ಟೆಕ್ಸ್ ಅಂತ ಏನು ಮಾತಾಡ್ತಾ ಇದ್ವಿ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ತುಂಬ ದೊಡ್ಡ ರೆಡ್ ಆಗಿ ಕ್ಲೋಸ್ ಮಾಡುತ್ತಾ ಮಾರ್ಕೆಟು ಏನು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ದೊಡ್ಡ ಮೂವ್ ಅಂತ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಈಗಲೂ ಕೂಡ ಇಂಟ್ಯಾಕ್ಟ್ ಆಗಿದೆ. ಯಾವಾಗ ಬೇಕಾದ್ರೂ ಆಗ್ಬೋದು ಅನ್ನೋ ಒಂದು ಸುಳುವನ್ನ ಕೊಡ್ತಾ ಇದೆ ಮಾರ್ಕೆಟು. ಇವತ್ತು HDFC ಬ್ಯಾಂಕಲ್ಲಿ 2.23%, ಹಿಂಡಾಲ್ಕೋದಲ್ಲಿ 2.75% ಕರೆಕ್ಷನ್ ಬಂತು, ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲಿ 2% ಕರೆಕ್ಷನ್ ಬಂತು. ಇದು ಇವತ್ತಿನ ಟಾಪ್ ಲೂಸರ್ಗಳಾಗಿದೆ. ಟಾಪ್ ಗೇನರ್ ಅಂದರೆ ಇವತ್ತು ಕೋಟಕ್ ಬ್ಯಾಂಕಲ್ಲಿ 1.8%, ಅದಾನಿ ಎಂಟರ್ಪ್ರೈಸಸ್ಸಲ್ಲಿ 1.3. ಗ್ರೀನ್ ಬಂದರೆ ಸ್ಟಾಕ್ಗಳು ಇಲ್ಲ ಅಂತಲ್ಲ, ಬರ್ತಾ ಇದೆ ನೋಡಿ. EV ಮಾರ್ಕೆಟು 2030 ಅಷ್ಟೊತ್ತಿಗೆ ತುಂಬ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ನಿತಿನ್ ಗಡ್ಕರಿ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಅಂದರೆ ಗೌರ್ಮೆಂಟ್ ಕಡೆಯಿಂದನೂ ಒಂದು ಪುಷ್ ಬರಬೇಕು ಅದಕ್ಕೆಲ್ಲ. ಅಂದರೆ ಬರೀ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾರೆ, ಸ್ಟೇಟ್ ಗೌರ್ಮೆಂಟಿಂದ ಕೂಡ ಈಗ ನೋಡಿ, ಈಗ ರೋಡ್ ಟ್ಯಾಕ್ಸ್ ಅಂತ ಬೇರೆ ಹಾಕಿದ್ದಾರೆ. ಅದಕ್ಕೆ ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಕೊಡ್ತಾ ಇದ್ದಾರೆ, ಚಾರ್ಜಿಂಗ್ ಸ್ಟೇಷನ್ಗಳನ್ನ ಕೊಡ್ತಾ ಇದ್ದಾರೆ. ಇದೆಲ್ಲ ಕೂಡ ಆಗ್ತಾ ಹೋಗುತ್ತೆ. ಅಂದರೆ ಬರೀ ಒಂದು ದೇಶ ರಾತ್ರಿ ಒಂದು ಕ್ರೂಡ್ ಇಂಪ್ಯಾಕ್ಟ್ನ ಕಮ್ಮಿ ಆಗಿಬಿಡುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಆಗೋದಿಲ್ಲ. ಅದನ್ನ ಒಂದು ಸಸ್ಟೈನ್ ಆಗಿ ಅದನ್ನ ಡೆವಲಪ್ ಮಾಡ್ತಾ ಹೋಗಬೇಕಾಗುತ್ತೆ. ಚೈನಾ ಆ ನಿಟ್ಟಿನಲ್ಲಿ ತುಂಬ ಒಂದು ದೊಡ್ಡ ಉದಾಹರಣೆ ನಮ್ಮ ದೇಶಕ್ಕೆ ಅಂತ ನೋಡೋದಾದರೆ. ಯಾಕಂದರೆ ಆಲ್ಮೋಸ್ಟ್ ಒಂದು ರೇಂಜ್ ತನಕ, ಒಂದು 80-90ನೇ ಇಸ್ವಿ ತನಕ ನಾವು ಅವರು ಒಂದೇ ಥರ ಹೋಗ್ತಾ ಇದ್ವಿ ಪ್ರೋಗ್ರೆಸ್. ಅದಾದಮೇಲೆ ಅವ್ರು ಯಾವ ರೀತಿ ಜಂಪ್ ಹೊಡೆದ್ರು ಅನ್ನೋದಿದೆಯಲ್ಲ, ಅದು ಪ್ರತಿಯೊಂದು ಒಂದು ದೇಶಕ್ಕೂ ಪಾಠ. ಅದು 20 ಲಕ್ಷ ಕೋಟಿ ಮಾರ್ಕೆಟ್ನ ದಾಟ್ಬೋದು, 5 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೋದು EVಯಿಂದ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಆ ಪೊಟೆನ್ಷಿಯಲ್ ಇದೆ, ನೋಡೋಣಂತೆ. ಸೊ ಇದಿಷ್ಟು ನಿಫ್ಟಿ 50 ಆಯಿತು. ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ಹಿಂದೂಸ್ತಾನ್ ಜಿಂಕಲ್ಲಿ 2.62 ನಿನ್ನೆ ಮೇಲೆ ಹೋಗಿತ್ತು, ಇವತ್ತು ನೋಡಿ ಕರೆಕ್ಷನ್ ಆಗಿದೆ. HDFC AMC, ಐ ಥಿಂಕ್ ಯಾವುದು ICICI AMCನಲ್ಲೂ ಕೂಡ ಇವತ್ತು ಸೆಲ್ಲಿಂಗ್ ಆಗಿದೆ. ಯಾಕಂದರೆ ಪ್ರಮೋಟರ್ಗಳದ್ದು ಇಷ್ಟು ಪರ್ಸೆಂಟೇಜ್ ಇರಬೇಕು ಅಂತಿದೆ ಅಲ್ವಾ, ಐ ಥಿಂಕ್ 70% ಇಷ್ಟು ಒಳಗಡೆ ಇರಬೇಕು ಅಂತ. ಯಾರ್ಯಾರು ಅದಕ್ಕೆ ಜಾಸ್ತಿ ಇದ್ದಾರೋ ಅವರು ಸೆಲ್ ಮಾಡಿಕೊಂಡು ಹೋಗಬೇಕು. ಹಾಗಾಗಿ ಒಬ್ಬೊಬ್ಬರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಈವನ್ ಟಾಟಾ ಸೆನ್ಸ್ದು ಇಶ್ಯೂ ಆಗಿದ್ದು ಕೂಡ ಅದೇ ಕಾರಣಕ್ಕೋಸ್ಕರ. ನೀವು ಹಣಕಾಸು ಬ್ಯಾಂಕ್ ಅಲ್ಲ ಅಂತಂದರೆ, ನೀವು ಹಣಕಾಸು ಅಷ್ಟು ದೊಡ್ಡ ಒಂದು ಇದಿದೆ ಅಂದರೆ ನೀವು ಲಿಸ್ಟ್ ಆಗಲೇಬೇಕು ಮ್ಯಾಂಡೇಟರಿಲಿ ಅಂತ ಒಂದು ರೂಲ್ಸ್ ಬಂದಿತ್ತು. ಸೊ ಅದೆಲ್ಲ ಆ ಥರ ಇದೆ. ಐ ಥಿಂಕ್ ಅದು ಡೆಡ್ಲೈನ್ಗಳು ಎಕ್ಸ್ಟೆಂಡ್ ಮಾಡ್ತಾನೆ ಇದ್ರು, ನೋಡೋಣ ಅದು ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಅದಾನಿ ಪವರು 3.76%, CG ಪವರು 3.8%. ಅದು ಇವತ್ತಿನ ಟಾಪ್ ಗೇನರ್ಗಳಾಗಿದೆ ಪವರ್ ಸೆಕ್ಟರ್ ಸ್ಟಾಕ್ಗಳು. ಝೈಡಸ್ ಲೈಫ್ ಸೈನ್ಸ್ ಕೂಡ 3.41% ಬಂದಿತ್ತು. ಬಟ್ ಮುತ್ತೂಟ್ ಫೈನಾನ್ಸು, HDFC AMC ಸ್ವಲ್ಪ ಕರೆಕ್ಷನ್ಗಳಾಗಿರ್ಬೋದು ಗೋಲ್ಡಲ್ಲಿ. ಈ ಕಾರಣದಿಂದಾಗಿ ಇವತ್ತು ಒಂದು ಪ್ರಾಫಿಟ್ ಬುಕ್ಕಿಂಗ್ ಕಾಣಿಸಿದೆ. ಸೊ ನಿಫ್ಟಿ ಏನು ಮಾಡಿದೆ, ಮುರಿಲೋ ಬೇಡವೋ ಅನ್ನೋ ಥರ ಬಂದು ಕ್ಲೋಸಿಂಗ್ ಆಗಿದೆ ನೋಡಿ. ಯಾವ ವರ್ಟೆಕ್ಸ್ ನಾನು ಏನಾದ್ರು ಚೇಂಜ್ ಮಾಡ್ತಾ ಇದೀವ, ದಿನ ಅದೇ ಲೆವೆಲ್ನ ಇಟ್ಕೊಂಡು ಮಾತಾಡ್ತಾ ಇದೀವಿ. ಬಟ್ ಎಷ್ಟು ಚೆನ್ನಾಗಿ ನಿಫ್ಟಿ ಎಲ್ಲರನ್ನೂ ಟ್ರ್ಯಾಪ್ ಮಾಡಿ ಹೋಗ್ತಾ ಇದೆ ನೋಡಿ. ಅಂದರೆ ಒಂದು ಈ ಲೆವೆಲ್ ಹತ್ರ ಬರುತ್ತೆ, ಅಲ್ಲಿಂದ ಶಾರ್ಪ್ ಬೌನ್ಸ್ ಆಗ್ತಾ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ, ಅಲ್ಲಿಂದ ಒಂದು ಕರೆಕ್ಷನ್ ಬರ್ತಾ ಹೋಗುತ್ತೆ, ಮತ್ತೆ ಒಂದು ಬೌನ್ಸ್ ಆಗ್ತಾ ಹೋಯಿತು. ಇಲ್ಲಿ ಬ್ರೇಕ್ಔಟೇ ಕೊಡ್ತು ಅಂತ ಹೋಗಿ ಅಲ್ಲಿಂದ ವಾಪಸ್ಸು ಕರೆಕ್ಷನ್ ಮಾಡ್ತಾ ಹೋಯಿತು. ಇಲ್ಲಿ ಇನ್ನೂ ಟಚ್ ಆಗಿಲ್ಲ ಅಷ್ಟರಿಗೆ ಮತ್ತೊಂದು ಸಣ್ಣ ಬೌನ್ಸ್ ಅಂತ ಕೊಡ್ತೀನಿ ಅಂತೇಳಿ ಇವತ್ತು ವಾಪಸ್ ಬಂದಿದೆ. ಯಾವ ಒಂದು 24,086 ಅಂತ ಲೆವೆಲ್ ಮಾತಾಡ್ತಿದ್ವಿ, ಹೆಚ್ಚು ಕಡಿಮೆ ಅದೇ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ಹೇಗೇನು ಇವತ್ತು ಕೊಟ್ಟಿರೋ ಕ್ಲೋಸಿಂಗು ಕನ್ಫರ್ಮ ಬ್ರೇಕ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದಾ? ಇಲ್ಲ, ಫಾಲೋ ಅಪ್ ಬರಬೇಕು. ಇದೇ ತಪ್ಪನ್ನ ಎಲ್ಲಿ ಮಾಡಿದ್ವಿ ನೋಡಿ, ಇಲ್ಲಿ ಮಾಡಿರ್ತೀರಿ. ಬ್ರೇಕ್ಔಟ್ ಆಗಿದೆ ಅಂತ ಅಂದ್ಕೊಂಡ್ರೆ ಮಾಡ್ತಿದ್ದೇನೆ, ಬಂತು ಫಾಲೋ ಅಪ್ ಬಂತ, ಅದಕ್ಕೆ ಫಾಲೋ ಅಪ್ ಕ್ಯಾಂಡಲ್ ಬಂತ, ಬರಲಿಲ್ಲ ಅಂದರೆ ಏನಾಗ್ತಾ ಹೋಯ್ತು, ಬಿದ್ದೋಯ್ತು. ಮತ್ತು ಮೋರೋವರ್ ಒಂದೇ ಸಲ ಮೇಲ್ಗಡೆ ಹೋದಾಗ ಅದು ಒಂದು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತು. ಇಲ್ಲೊಂದು ಬ್ರೇಕ್ಔಟ್ನ ಫೇಲ್ಯೂರ್ ಮಾಡಿಸ್ಬೋದು, ಯಾಕಂದರೆ ಇಲ್ಲಿ ಒಂದು ನಿಂತೇ ಇಲ್ಲ, ಸಡನ್ನಾಗಿ ಮೇಲ್ಗಡೆ ಹೋಗ್ತಾ ಇದೆ, ಇಲ್ಲಿ ಒಂದು ಟ್ರ್ಯಾಪ್ ಆಗೋ ಸಿಚುವೇಶನ್ ಇರುತ್ತೆ ಅಂತ. ಬಟ್ ಇವಾಗ ನೋಡಿ ಏನಾಗ್ತಾ ಇದೆ, ಕೆಳಗಡೆ ಬರೋಕ್ಕೆ ಬಂದು ಇಲ್ಲಿ ಹಗ್ಗ ಜಗ್ಗಾಟ ಆಗಿ ಮೇಲ ಕೆಳಗ 200 ಮೂವ್ ಆ್ಯಾವರೇಜ ಎಲ್ಲದನ್ನು ಟೆಸ್ಟ್ ಮಾಡಿ ಕೆಳಗಡೆ ಬರ್ತಾ ಇದ್ದು. ಸೊ ಚಾನ್ಸಸ್
ಬ್ರೇಕ್ ಡೌನ್ ಆಗೋಕ್ಕೆ ಇಲ್ಲಿ ಜಾಸ್ತಿ ಇದೆ ಹಾಗಂತ ಆಗೇ ಬಿಡುತ್ತೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಜಾಸ್ತಿ ಇದೆ ಪ್ರಾಬಬಿಲಿಟಿ ಅಂತ ಹೇಳ್ತಾ ಇದ್ದೀನಿ. ಸೊ ಸ್ಟಾಕ್ ಮಾರ್ಕೆಟ್ ಇಸ್ ಆಲ್ ಅಬೌಟ್ ಪ್ರಾಬಬಿಲಿಟಿ ನಮ್ಮ ವಿನ್ ರೇಷಿಯೋನ ಡಿಸೈಡ್ ಮಾಡುತ್ತೆ. ವಿನ್ ರೇಷಿಯೋ ಮೇಲೆ ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಈ ಥರನೇ ಇರುವಂಥದ್ದಲ್ವಾ. ಸೊ ತುಂಬ ಕರೆಂಟ್ಗಳು ಹೋಗಿ ಬರೋದು ಆಗ್ತಾ ಇದೆ ಇಲ್ಲಿ. ಸೊ ನೀವು ನೋಡ್ತಾ ಬರೋದಾದ್ರೆ ಆ ಲೆವೆಲಲ್ಲಿ ಬಂದು ನಿಂತಿದೆ, ಅದನ್ನ ಏನು ಮಾಡುತ್ತೆ ಅನ್ನೋದನ್ನ ನಾಳೆ ವಾರದ ಕೊನೆಗೆ ಮಾರ್ಕೆಟ್ ಯಾವ ರೀತಿ ಕೊಡುತ್ತೆ ಅನ್ನೋದ್ರ ಮೇಲೆ ಉತ್ತರ ಕೊಡ್ತಾ ಹೋಗಬೇಕು. ಸೊ ವೀಕ್ಲಿ ಕ್ಯಾಂಡಲ್ ನಿಂತು ನೀವು ನೋಡ್ತಾ ಬರೋದಾದ್ರೆ ಇದು ಲಾಸ್ಟ್ ವೀಕ್ ಕ್ಯಾಂಡ್ಲು ಅಲ್ಲಿ ತನಕ ಬಂದು ಅಲ್ಲಿಂದ ಬೌನ್ಸ್ ಆಗಿತ್ತು. ಈ ವೀಕು ಅದನ್ನು ಬಿಟ್ಟು ಕೆಳಗಡೆ ಬರುತ್ತಾ ಅಂತ. ಸೊ ವೀಕ್ಲಿ ಕ್ಯಾಂಡಲಲ್ಲಿ ಇದು ಫಸ್ಟ್ ಅಟೆಂಪ್ಟ್ ಆಗ್ತಾ ಹೋಗುತ್ತೆ ತಿರ್ಗಾ ಮತ್ತೆ ಮುಂದಿನ ವಾರಕ್ಕೆ. ಅಂದರೆ ಅಕಸ್ಮಾತ್ ನಾವು ನೋಡಿ ವೀಕ್ಲಿ ಕ್ಯಾಂಡಲಲ್ಲಿರುವಂಥ 100 ಮೂವಿಂಗ್ ಅವರೇಜು ಲಾಸ್ಟ್ ವೀಕಿನ ಕ್ಲೋಸಿಂಗು ಕೂಡ ಇದು ಅದರ ಕೆಳಗಡೆ ಬಂದು ಇದ್ರ ಮೇಲೆ ಒಂದು ಟೆಸ್ಟ್ ಮಾಡಿ ಬಂದರೆ ಮುಂದಿನ ವಾರ ಇದಕ್ಕೆ ಫಾಲೋ ಅಪ್ ಬರೋ ಚಾನ್ಸಸ್ಸು ಕೂಡ ಇರ್ತಾ ಹೋಗ್ಬೋದು. ಸೊ ಈ ವಾರದ ಕೊನೆಯೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ, ಯಾವ ರೀತಿ ಮಾಡುತ್ತೆ ನಾಳೆ ಅನ್ನೋದು ನೋಡೋಣಂತೆ. ಇದಿಷ್ಟು ನಿಫ್ಟಿದಾಯಿತು. ವರ್ಟೆಕ್ಸ್ ಹತ್ತತ್ರಕ್ಕೆ ಬಂದಿದ್ದೀವಿ, ಒಂದು ಬ್ರೇಕ್ ಡೌನ್ ಮಾಡ್ತೀನಿ ಅನ್ನೋ ಥರ ಇವತ್ತು ಕ್ಯಾಂಡ್ಲು ಕೊಂಡು ರೆಫರೆನ್ಸ್ನ ಕೊಟ್ಟಿದೆ, ಮಾಡುತ್ತಾ ನೋಡೋಣಂತೆ. ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಇವತ್ತು ನಾನು ನೋಡೇ ಇಲ್ಲ, ಹಾಗಾಗಿ ಸೆನ್ಸೆಕ್ಸ್ ಬಗ್ಗೆ ಮಾತಾಡೋದು ತಪ್ಪಾಗ್ತಾ ಹೋಗುತ್ತೆ. ಬಟ್ ಇವತ್ತು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಸೆನ್ಸೆಕ್ಸಲ್ಲೂ ಕೂಡ. ಲಾಸ್ಟ್ 5 ಮಿನಿಟ್ಸಲ್ಲಿ ಇಲ್ಲಿ 77,200 ಇದ್ದಿದ್ದು CAS ಸೆಷನಲ್ಲಿ 76,933. ನಿಜಾನ ಇದು ಟ್ರ್ಯಾಕ್ ಮಾಡಿದವರು ಹೇಳಿ 250 ಪಾಯಿಂಟ್ಗಳು ಡಮ್ ಅಂತ ಬೀಳಿಸಿದ್ದಾರೆ CAS ಸೆಷನಲ್ಲಿ. ನೋಡಿ ಎಕ್ಸ್ಪೈರಿ ದಿನ ಯಾಕೆ ಹುಷಾರಾಗಿರಬೇಕು ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿ ಹೋಗಿದೆ. ಇವಾಗ ಕ್ರೂಡ್ ಏನಾಗಿದೆ, ತಿರ್ಗಾ 87-88 ಇದ್ದಿದ್ದು ಇವಾಗ ಒಂದು ಸ್ವಲ್ಪ ರೈಸ್ ಆಗಿ 89 ತನಕ ಹೋಗಿದೆ. ಆ ಜಾಕ್ಸನ್ ಹೋಲಲ್ಲಿ ಇವತ್ತಿಂದ ಅದು ಎಕನಾಮಿಕ್ ಒಂದು ಫೋರಮ್ ಥರ ನಡೀತಾ ಹೋಗುತ್ತೆ, ಪ್ರತಿ ವರ್ಷ 3 ದಿನ ನಡೀತಾ ಹೋಗುತ್ತಂತೆ. ಅದರಲ್ಲಿ ಫೆಡ್ ಚೇರ್ಮನ್ ಅವರು ಏನು ಮಾತಾಡ್ತಾರೆ, ಇನ್ಫ್ಲೇಷನ್ ಬಗ್ಗೆ ಏನು ಹೇಳ್ತಾರೆ, ಫೆಡ್ ಪಾಲಿಸಿ ಬಗ್ಗೆ ಏನು ಔಟ್ಲುಕ್ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗಿರುತ್ತೆ. ಸೊ ಕೆವಿನ್ ನಾರ್ಶ್ ಅವ್ರದ್ದು ಮೊದಲನೇ ಸಲ ಫೆಡ್ ಚೇರ್ಮನ್ ಆದಮೇಲೆ ಮಾತಾಡ್ತಾ ಇರೋವಂಥದ್ದು. ಸೊ ಮಾರ್ಕೆಟ್ ಅದನ್ನ ರೆಸ್ಪೆಕ್ಟ್ ಮಾಡ್ತಾ ಇರುತ್ತೆ. ನೋಡಿ ಎಲ್ಲ ಇವೆಂಟ್ಗಳು ಹೆಂಗೆ ವೀಕೆಂಡಲ್ಲಿ ಬರುತ್ತೆ, 27, 28, 29 ಇವತ್ತಿಂದ ಶುರುವಾಗ್ತಾ ಹೋಗುತ್ತೆ ಅವರಿಗೆ. ಇವತ್ತು ನಾಳೆ ನಾಡಿದ್ದು ಆ ಥರ ಇರುತ್ತೆ. ಇವತ್ತು ಮಾತಾಡ್ತಾರೋ ನಾಳೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಸೊ ಈ 3 ದಿನದಲ್ಲಿ ಒಟ್ಟಿನಲ್ಲಿ ಫೆಡ್ ಚೇರ್ಮನ್ ಮಾತಾಡಿದಾಗ ಅದಕ್ಕೆ ಮಾರ್ಕೆಟ್ ರಿಯಾಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಗೋಲ್ಡು ಸಿಲ್ವರು ಅದೇ ಆಂಟಿಸಿಪೇಷನಲ್ಲೇ ಮೇಲ್ಗಡೆ ಹೋಗಿತ್ತು, ಈಗ ಜಸ್ಟ್ ಮಾತುಕತೆ ಮಾಡ್ತಾರೆ ಅನ್ನೋಷ್ಟೊತ್ತಿಗೆ ಒಂದು ತಟಸ್ಥ ಆಗ್ತೀನಿ ಅನ್ನೋ ಥರ ಹೇಳ್ತಾ ಇದೆ. ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬಂದ್ಬಿಟ್ಟು ನೋಡೋಣ ಇಲ್ಲಿಂದ ವಾಪಸ್ ಕೆಳಗಡೆ ಬರುತ್ತಾ, ಪಾಸಿಟಿವ್ ಆಗಿ ಮಾತಾಡ್ತಾರಾ, ಮಾರ್ಕೆಟಿಗೆ ಅದು ಪಾಸಿಟಿವ್ ರಿಯಾಕ್ಷನ್ ಕೊಡುತ್ತಾ, ನೆಗೆಟಿವ್ ಕೊಡುತ್ತಾ, ಅವ್ರ ಮಾತಲ್ಲಿ ಏನು ಹೇಳ್ತಾರೆ, ಏನು ಒಂದು ಪ್ರೊಜೆಕ್ಷನ್ನ ಕೊಡ್ತಾರೆ, ಎಲ್ಲದ್ರ ಮೇಲೂ ನಿಂತಿದೆ. ಸೇಮ್ ವಿತ್ ಸಿಲ್ವರು ಕೂಡ ಒಂದು ದೊಡ್ಡ ಒಂದು ಜಂಪನ್ನು ಮಾಡಿದೆ. ಸೊ ಈಗ ಅದು ಕೂಡ ಸಣ್ಣದಾಗಿ ಪಾಸ್ ಆಗ್ತಾ ಇದೆ 70 ಲೆವೆಲ್ ಹತ್ರ. ನೋಡೋಣ ಜಾಕ್ಸನ್ ಹೋಲಲ್ಲಿ ಏನು ಬರುತ್ತೆ ಔಟ್ಕಮ್ಮು, ಜನ ಯಾವ ಥರ ರಿಸೀವ್ ಮಾಡುತ್ತೆ ಮಾರ್ಕೆಟ್ ಅನ್ನೋದು ನೋಡೋಣ. ಇಂಡಿಯಾ ವಿಕ್ಸು ನಿನ್ನೆ 4.5% ಬಿದ್ದಿತ್ತು, ಇವತ್ತು ತಿರ್ಗಾ 4%. ನೋಡಿ ಯಾವಾಗ ಒಂದು ವಾಲಟಿಲಿಟಿ ಇಷ್ಟೊಂದು ವಾಲಟೈಲ್ ಆಗಕ್ಕೆ ಶುರುವಾಗಿದೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಏನೋ ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಎಗೇನ್ ಮೋರ್ ಓವರ್ ಇನ್ನು ನಾನು ಹಿಂದೆ ಇಂಡಿಯಾ ವಿಕ್ಸ್ ಬಗ್ಗೆ ನಾವು ನಿಮಗೆ ಎಷ್ಟು ಗೊತ್ತು ಅಂತ ಒಂದು ವಿಡಿಯೋದಲ್ಲಿ ಮಾಡಿದ್ದೆ. ಯಾವ್ಯಾವಾಗ ಈ ಲೆವೆಲ್ ಇದೆಯಲ್ಲ, ಇದು ನೋಡಿ ಹಿಂದೆ ಹಾಕಿಟ್ಟಿರೋ ಲೆವೆಲ್ 10 ಲೆವೆಲು, ಇದು ಹತ್ರ ಬಂದಾಗ ಏನೋ ಒಂದು ಕಾರಣದಿಂದಾಗಿ ಮಾರ್ಕೆಟ್ ಬೌನ್ಸ್ ಆಗ್ತಾ ಹೋಗುತ್ತೆ. ಅಂದರೆ ಸುಮಾರು ದಿನ ಆ ಲೆವೆಲ್ ಹತ್ರ ನಿಂತು ಅಂದರೆ ಏನೋ ಒಂದಾಗುತ್ತೆ. ಬಟ್ ಇಷ್ಟೇ ದಿನ ನಿಲ್ಲುತ್ತೆ ಅನ್ನೋಕ್ಕೆ ಉದಾಹರಣೆಗಳಿಲ್ಲ. ಬಟ್ ಹಿಸ್ಟಾರಿಕಲಿ ನೀವು ನೋಡ್ತಾ ಬನ್ನಿ, ಆ ಲೆವೆಲಿಗೆ ಬಂದಾಗೆಲ್ಲ ಒಂದು ಸ್ಪೈಕ್ ಬರ್ತಾ ಹೋಗುತ್ತೆ. ಅದಕ್ಕೆ ಕೆಳಗಡೆ ಬಿಟ್ಟು ಬಂದಿರೋ ಉದಾಹರಣೆಗಳು ಇದೆ. ಬಟ್ ಈ ಲೆವೆಲಿಗೆ ಬಂದಾಗ ನಾವು ಸ್ವಲ್ಪ ಹುಷಾರಾಗಬೇಕು, ಇಲ್ಲೇನಾರು ಆಗ್ಬೋದೇನೋ ಅಂತ. ಸೊ ಈಗ ಲಾಸ್ಟ್ ಒಂದು ಆಗಸ್ಟ್ ತುಂಬ ದಿನ ಏನಾಗಿಲ್ಲ ಇಲ್ಲಿಗೆ ನಾವು ಬಂದು ಈ ಲೆವೆಲಿಗೆ. ಆಗಸ್ಟ್ ಶುರುನಲ್ಲಿ ಒಂದೆಲ್ಲ ತಣ್ಣಗಾಯಿತು, ಕೆಳಗಡೆ ಬಂತು ಅಂತ ಬಂದಿದ್ದು. ಬಟ್ ಏನೂ ಕೂಡ ತಣ್ಣಗಾಗೋ ಥರ ಸಿಚುವೇಶನ್ ಇಲ್ಲ. ಈಗಲೂ ಕೂಡ ಸ್ಟ್ರೈಟ್ ಆಫ್ ಫಾರ್ಮರ್ಸು ಇವರು ಓಮನ್ ಜೊತೆ ಕೂಡ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಅಲ್ಲಿ ಬರುವಂಥ ಲಾಭನ ಅವರಿಗೂ ಕೂಡ ಶೇರ್ ಮಾಡ್ಕೊತಾರೆ ಅಂತ ನಾನು ಹೇಳ್ತಾ ಇದ್ದಾರೆ. US ಇಂದ ಕೂಡ ಏನೂ ಕೂಡ ಕನ್ಫರ್ಮೇಷನ್ ಬಂದಿಲ್ಲ, ಸ್ಯಾಂಕ್ಷನ್ಗಳನ್ನು ಹಾಕ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಒಂಥರ ನ್ಯೂಸೇ ಇವಾಗ ಹಿನ್ನೆಲೆಗೆ ಹೊರಟೋಗ್ಬಿಡ್ತಲ್ವ, ಮೊದಲು ಅದೇ ಮುನ್ನೆಲೆಗೆ. ಯಾಕೆಂದರೆ ಅದೇ ರಾಗ ಅದೇ ಹಾಡು ಅಂದರೆ ಯಾರಿಗೆ ತಾನೇ ಕೇಳುವಂಥ ಪುರ್ಸೊತ್ತಿರುತ್ತೆ. ಸೊ ಹಾಗಾಗಿ ಅದು ಹಿನ್ನೆಲೆಗೆ ಉಳ್ಕೊಂಡ್ಬಿಟ್ಟಿದೆ ಇವಾಗ. ಸೊ ನೋಡೋಣಂತೆ. ಇಂಡಿಯಾ ವಿಕ್ಸು ನಾಳೆಗೆ ಎಗೇನ್ ಪಾಸಿಟಿವ್ ಅಂತಲೇ ಹೇಳ್ತಾ ಇದೆ. ಇಂಡಿಯಾ ವಿಕ್ಸು ಗಿಫ್ಟ್ ನಿಫ್ಟಿ ದಿನ ಒಂದೊಂದು ಪಾಸಿಟಿವ್ ಅಂತ ಹೇಳ್ತಿರುತ್ತೆ. ಮಾರ್ಕೆಟ್ ಓಪನ್ ಆಗುತ್ತೆ ಬೇರೆ ಥರ ಆಗುತ್ತೆ. ಜೊತೆಗೆ ಅದ್ರ ಜೊತೆಗೆ CAS ಸೆಷನ್ ಕೂಡ ಬಂದು ಸೇರ್ಕೊಂಡಿದೆ ಅಲ್ವ, ಹಾಗಾಗಿ ಇಂಡಿಯಾ ವಿಕ್ಸಿನ ಪ್ರಾಮುಖ್ಯತೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಸೊ ಗೋಲ್ಡು ಸ್ವಲ್ಪ ಕರೆಕ್ಷನ್ ಆಗಿದೆ, ಸಿಲ್ವರು ನಮ್ಮ ರುಪಿ ಸ್ವಲ್ಪ ಗೇನ್ ಆಗಿದೆ ಅನ್ಸುತ್ತೆ ಇವತ್ತು. ಅದಕ್ಕೋಸ್ಕರ ಗೋಲ್ಡು ಸಿಲ್ವರ್ ಕಮ್ಮಿ ಆಗಿದೆ. ನಮ್ಮ ರುಪಿ ಲೂಸ್ ಆಯಿತು ಅಂತಂದರೆ ಒಂದು 3 ಪೈಸೆ 4 ಪೈಸೆನ ಕಮ್ಮಿ ಆಗಿತ್ತು ಅಂತ ಕೇಳಿದ್ದೆ. ಇವಾಗ ನೋಡಿ ಮತ್ತೆ ವಾಪಸ್ಸು ಇದಾಗಿದೆ ಅಲ್ವಾ. ಸೊ 95 ರೂಪಾಯಿ 52 ಪೈಸೆಗೆ ಹೋಗಿದೆ ಇವತ್ತು ಡೈಲಿ ಕ್ಯಾಂಡಲಲ್ಲಿ ನೋಡ್ತಾ ಹೋದರೆ. ಸ್ವಲ್ಪ ಗೇನೇ ಆಗಿದೆ ನೆನೆಗಿಂತ. ಬಟ್ ನಮ್ಮದು ರುಪಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಗೋಲ್ಡ್ ಬೆಲೆ ಚೇಂಜ್ ಆಗಿಲ್ಲ ಅಂದ್ರೂ ಕೂಡ ಸಹಜವಾಗಿ ಗೋಲ್ಡ್ ಸಿಲ್ವರ್ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ನಾವು ಪ್ರತಿದಿನ ಡಾಲರ್ ವಿರುದ್ಧ ವೀಕ್ ಆಗ್ತಾ ಹೋಗ್ತೀವಿ, ರುಪಿ ಮೇಲೆ ಹೋಗ್ತಾ ಇದೆ ಅಂದರೆ ಗೋಲ್ಡ್ ಸಿಲ್ವರ್ ಕೂಡ ಅಲ್ಲಿ ಬೆಲೆ ಜಾಸ್ತಿ ಆಗಿಲ್ಲ ಅಂದರೂ ಕೂಡ ಮೇಲೆ ಹೋಗ್ತಾ ಇರುತ್ತೆ. ಬಟ್ ರುಪಿನಲ್ಲೂ ಕೂಡ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್, ಈ ಒಂದು ಲೆವೆಲ್ ಹತ್ತತ್ರ ಬಂದಿದೆ. ಇಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲಿಗೆ ಬಂದಿದೆ. ಮೇಕಾ ಬ್ರೇಕಾ ನೋಡೋಣ. ಸೊ ಇದರಲ್ಲೂ ಕೂಡ ಆ ಒಂದು ಪ್ಯಾಟರ್ನ್ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ ನಮಗೆ. ಇದಿಷ್ಟನ್ನು ಬಿಟ್ಟು ಅಂತ ನೋಡೋದಾದರೆ ನಿನ್ನೆ 503 ಕೋಟಿ FIಗಳು ಬೈ ಮಾಡಿರೋದು. ಬಟ್ DIಗಳು ನೋಡಿ 6,425 ಕೋಟಿನ ಬೈ ಮಾಡಿಬಿಟ್ಟಿದ್ದಾರೆ. DIಗಳು ಭರ್ಜರಿ ಬೈಯಿಂಗ್ ಮಾಡಿದರು. ಈ ಕಾರಣದಿಂದಾಗಿ ನಿನ್ನೆ ಒಂದು ಮಾರ್ಕೆಟು ರೆಸ್ಪೆಕ್ಟ್ ಮಾಡಿತ್ತು ಒಂದು ಲೆವೆಲ್ನ ಅಂತ ಹೇಳ್ಬೋದಲ್ವಾ. ಸೊ ಈ ಲೆವೆಲಲ್ಲಿ ನಿನ್ನೆ ಬಿಟ್ಟು ಅಂದರೆ ಇನ್ನೂ ಕೆಳಗಡೆ ಬೀಳ್ಬೋದಾಗಿತ್ತೇನೋ, ಬಟ್ ಒಂದು ಸ್ವಲ್ಪ ತಡೆಗೋಡೆ ಕೊಟ್ಟಿತ್ತು. ಬಟ್ ಇವತ್ತು ಏನು ಮಾಡಿದ್ದಾರೆ, ಇವತ್ತು ಎಷ್ಟು ಕೊಂಡ್ಕೊಳಕ್ಕಾಗಿದೆ ಅನ್ನೋದು ಡೇಟಾ ಇನ್ನೂ ಬಂದಿಲ್ಲ. ಸೊ ಬಟ್ ಕ್ಲೈಂಟ್ ಸೆಂಟಿಮೆಂಟ್ ನೋಡೋದಾದ್ರೆ ನೋಡಿ ಫುಲ್ ಬುಲ್ಲಿಶ್ ಆಗಿದ್ರು ಇದು ನೆನ್ನೆದು. ಇವತ್ತು ಮಾರ್ಕೆಟ್ ಏನು ಮಾಡ್ತು, 24,000ಕ್ಕೆ ವಾಪಸ್ ಸಂಚಕಾರ ತರ್ತೀನಿ ಅನ್ನೋ ಥರ ಬಂತು.
ಎಫ್ ಐಗಳು ಸ್ಟ್ರಾಂಗ್ ಬೇರಿಶ್ ಆಗಿದ್ದಾರೆ. ಪ್ರೋಗಳು ನಿನ್ನೆ ತನಕ ಏನೂ ಇರಲಿಲ್ಲ, ಇವತ್ತು ಪ್ರೋಗಳು ಎಫ್ ಐಗಳ ಜೊತೆ ಸೇರ್ಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇದರಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಅದರ ಮೇಲೆ ನಾವು ಫಾಲೋ ಅಪ್ ಮಾಡ್ಬೋದು. ಅದೇ ರೀತಿಯಾಗಿ 141 ಸ್ಟಾಕ್ಗಳು ಇವತ್ತು ನೆಗೆಟಿವ್ ಆಗಿತ್ತು. ಫಾರ್ಮಾ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಟಾಪ್ ಲೂಸರ್ ಅಂದರೆ ಇವತ್ತು ಕ್ಯಾಪಿಟಲ್ ಮಾರ್ಕೆಟ್ ಸೆಕ್ಟರು 1.22% ಕರೆಕ್ಷನ್ ಬಂದಿದೆ. ಕ್ಯಾಪಿಟಲ್ ಮಾರ್ಕೆಟಲ್ಲಿ ನಿಮ್ಗೆ ಗೊತ್ತಿದೆ, ಮಾರ್ಕೆಟ್ನ ಪಾರ್ಟಿಸಿಪೆಂಟ್ಸ್ ಎಲ್ಲ ಬಂದಿರುತ್ತೆ. CDSL, ಏಂಜಲ್ ಒನ್ನು, BSE ಯಾವ್ಯಾವ ಸ್ಟಾಕ್ಗಳು ಲಿಸ್ಟ್ ಆಗಿದೆಯೋ ಮೇಜರ್ ಆಗಿರುವಂಥದ್ದು, HDFC, AMC ಅದೆಲ್ಲದರೂ ಕೂಡ ಇವತ್ತು ಕರೆಕ್ಷನ್ ಬಂದಿದೆ. ಹಾಗಾಗಿ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಅದೇ ರೀತಿಯಾಗಿ ನಿಫ್ಟಿದು ಅಂತ ನೋಡ್ತಾ ಬರೋದಾದರೆ ಮುಂದಿನ ವಾರಕ್ಕೆ ಸೆಪ್ಟೆಂಬರ್ 1ಕ್ಕೆ ಎಕ್ಸ್ಪೈರಿ 24,200 ಇವಾಗ ದೊಡ್ಡದಾಗಿ ನಿನ್ನೆ ಕೂಡ ಮಾತಾಡಿದ್ವಲ್ಲ ಅದೇ ಥರನೇ ಪ್ಯಾಟರ್ನ್ ಕಾಣಿಸ್ತಾ ಇದೆ. 24,300 ಅಂತೂ ಇವಾಗ ತುಂಬ ದೊಡ್ಡ ರೆಸಿಸ್ಟೆನ್ಸ್ ಆಗಿ ಉಳ್ಕೊತೀನಿ ನಾ ಈ ಎಕ್ಸ್ಪೈರಿಗೆ ಅನ್ನೋ ಥರ ಹೇಳ್ತಾ ಇದೆ. 24,300 ಯಾವುದೂ ಶಾಶ್ವತ ಇಲ್ಲ, ಈ ಥರ ಕಾಣಿಸಿರುತ್ತೆ. ನಾಳೆ ರಾತ್ರಿ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು, ಅದಕ್ಕೆ ಆಸ್ಪದಗಳು ಇದೆ. ಸೊ ಇನ್ನೂ ಕೂಡ ವರ್ಟೆಕ್ಸ್ ಹತ್ರ ಬಂದಿದೆ. ಯಾವುದನ್ನು ಇವಾಗ ಟೇಕನ್ ಫಾರ್ ಗ್ರಾಂಟೆಡ್ ಥರ ಮಾಡೋಂಗೆ ಇಲ್ಲವೇ ಇಲ್ಲ, ಯಾಕೆಂದರೆ ರಾತ್ರಿ ಏನು ಬೇಕಾದ್ರೂ ಚೇಂಜಸ್ಗಳಾಗುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಗೊತ್ತಿಲ್ಲ, 24,000ಕ್ಕೆ ಸದ್ಯಕ್ಕೆ ಅಂತಹ ದೊಡ್ಡ ಒಲವು ಬಂದಿಲ್ಲ, ಉಳಿಸ್ಕೊತೀವಿ ಅಂತ ಹೇಳೋ ಥರದ್ದು. ನೋಡೋಣ, ನಾಳೆ ಬಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ನಾಳೆನೇ ನಾವು 24,000ನ ಮುರಿದ್ರೂ ಕೂಡ ಆಶ್ಚರ್ಯ ಇರೋದಿಲ್ಲ. ಆದರೂ ಸಹ ಮುಂದಿನ ವಾರಕ್ಕೆ ದಯವಿಟ್ಟು ವಾರಾಂತ್ಯದಲ್ಲಿ ಏನನ್ನು ಕ್ಯಾರಿ ಮಾಡಬೇಡಿ. ಯಾಕೆ ಅಂತಂದರೆ ವೀಕೆಂಡಲ್ಲಿ ಈ ಮಾರ್ಕೆಟ್ ಡೇಟಾ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಈ ಜಾಕ್ಸನ್ ಹೋಲ್ದು ವಿಶ್ಲೇಷಣೆಗಳನ್ನು ಬರ್ತಾ ಹೋಗುತ್ತೆ. ಜೊತೆಗೆ ನೇಪಾಳದಲ್ಲಿ ನೋಡಿ ಅಂತ ಒಂದು ದೊಡ್ಡ ಡಿಸಾಸ್ಟರ್ ಆಗೋಗ್ಬಿಟ್ಟಿದೆ. ಅದು ಅರ್ಥಕ್ವೇಕ್ ಅಂತಿದ್ರು, ಇವಾಗ ಗ್ಲೇಷಿಯರ್ ಕರಗಿ ಈ ಥರ ಆಗಿರೋದು ಅಂತ. ಗ್ಲೋಬಲ್ ವಾರ್ಮಿಂಗ್ ಇಲ್ಲ, ಏನಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ನೋಡಿ ಇದಕ್ಕೆ ಉದಾಹರಣೆಗಳು. ಅಂದರೆ ಅಲ್ಲಿ ಇಂಪ್ಯಾಕ್ಟ್ ಕಾಣಿಸ್ತಾ ಇದೆ ಅಂತ. ಇಂಡಿಯಾದವರು ಒಂದು 150-200 ಜನ ಇವಾಗ ಸಿಗಾಕೊಂಡಿದ್ದಾರೆ ಅಂತ ಬರ್ತಿದೆ. ಲೆಕ್ಕಗಳೇ ಇಲ್ಲ. 1,500 ಜನಕ್ಕಿಂತಲೂ ಜಾಸ್ತಿ ಜನಕ್ಕೆ ಪ್ರಾಣಕ್ಕೆ ಕುತ್ತು ಬಂದಿರ್ಬೋದು ಅಂತಿದೆ. ಹೋಪ್ಫುಲಿ ಯಾವುದೋ ಒಂದು ಪವಾಡ ಸದೃಶವಾಗಿ ಅವರು ಉಳ್ಕೊಂಡಿರ್ತಾರೆ ಅಂತ ಭಾವಿಸೋಣ ಅಷ್ಟೇ. ನಮ್ಮ ಕೈಯಿಂದ ಅಷ್ಟೇ ಮಾಡೋಕ್ಕಾಗುವಂಥದ್ದು. ಸೊ ನೋಡೋಣಂತೆ, ಅದು ನೇಪಾಳ ಸರ್ಕಾರ ಇನ್ನೂ ಡೀಟೇಲ್ನ ಕೊಡಬೇಕು ಅದ್ರ ಬಗ್ಗೆ. ಸೊ ಅದೇ ರೀತಿಯಾಗಿ ಬೇರೆ ಏನೂ ಇಲ್ಲ. ಅದೇ ನಾನು ಆಗಲೇ ಹೇಳ್ದಂಗೆ ಜಾಕ್ಸನ್ ಹೋಲಿನ ಇವೆಂಟ್ ಬಿಟ್ಟರೆ ಮೇನ್ ಇವೆಂಟ್ ಅಂತ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಅಪ್ಕಮಿಂಗ್ IPOಗಳು ನೆನ್ನೆ ಕೂಡ ಕವರ್ ಮಾಡಿದ್ದೀನಿ. ಸೇಮ್ IPOಗಳು ಅದೇ ರೀತಿ ನಡೀತಾ ಇದೆ. ರಿಸಲ್ಟ್ ಕ್ಯಾಲೆಂಡರಲ್ಲಿ ನೋಡುವಂಥದ್ದು ಏನೂ ಇಲ್ಲ. FIDA ಡೇಟಾ ಏನಾದರೂ ಇದರಲ್ಲಿ ಅಪ್ಡೇಟ್ ಆಗಿದೆಯಾ ಅಂತ ಒಂದ್ಸಲ ನೋಡ್ಬಿಡ್ತೀನಿ. FIDA ಡೇಟಾ ಬಂದಿದೆಯಾ ಅಂತ. ಇಲ್ಲ, ಇದರಲ್ಲೂ ಕೂಡ ಸ್ಟಾಕ್ ಮೋಜದಲ್ಲೂ ಕೂಡ ಅಪ್ಡೇಟ್ ಆಗಿಲ್ಲ. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.